ನಮ್ಮ ಆಪರೇಷನ್ ಸಿಂಧೂರ. ಸೊ ಅದನ್ನೇ ನಾವು ಕಾನ್ಸೆಪ್ಟ್ ತಗೊಂಡು ಅದನ್ನೇ ನಾವು ಮಾಡಿದ್ದೀವಿ ಸರ್. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕನ್ನಡಾಭಿಮಾನಿಗಳ ಸಂಘದ ವತಿಯಿಂದ ವೆಂಕಟೇಶ್ಪುರದಲ್ಲಿ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ಶ್ರೀನಾಥ್ 52ನೇ ವರ್ಷ ಇದೆ ಸರ್. ಇದು 52ನೇ ವರ್ಷ ಇದು ಸರ್. ಈ 5 ದಿವಸ ಸರ್ ಡೈಲಿ ಭಜನೆ ಇರ್ತವೆ. ಡೈಲಿ ನಾವು ಬರೀ ದೇವ್ರ ಕಾರ್ಯಕ್ರಮ ಮಾತ್ರ ಮಾಡ್ತೀವಿ ಸರ್. ದೇವ್ರ ಹಾಡುಗಳಾಗ್ತೀವಿ. ಇವಾಗ ಡೈಲಿ ಈ ಭಜನೆ ಇರ್ತವೆ, ಒಂದೊಂದು ದಿವಸಕ್ಕೊಂದು ಭಜನೆ ಇರುತ್ತೆ. ಸೊ ಇವತ್ತು ಈಗ ಫೈನಲ್ ಡೇ ಪ್ರೊಸೆಷನ್ಸು ಎಲ್ಲ ಅದಕ್ಕೆ ತಕ್ಕಂಗೆ ಸಾಮೂಹಿಕ ಮೆರವಣಿಗೆ, ಆಮೇಲೆ ಡೈಲಿ ಅನ್ನದಾನ ಇರುತ್ತೆ ಸರ್. 5 ದಿನವೂ ಅನ್ನದಾನ ಇರುತ್ತೆ. ಅರಸೂರುವರೆಗೂ ಸರ್. ಹೌದು, ಅಲ್ಲೇ ವಿಸರ್ಜನೆ. ಹೌದು ಹೌದು. ಇಲ್ಲ ಸರ್, ಮುಣುಗುತ್ತೆ ಸರ್. ಅದಕ್ಕೆ ತಕ್ಕಂಗೆ ಅಲ್ಲಿ ವ್ಯವಸ್ಥೆ ಆಗಿರುತ್ತೆ. ಹೌದು ಸರ್, ಅಲ್ಲಿ ಆಗಿದೆ ಸರ್. ಸರ್ ಏನಿಲ್ಲ, ಇದು ನಮ್ಮೊಂದು ಬೆಂಗಳೂರು ಹಬ್ಬ ಟೈಪು ಚೆನ್ನಾಗಿ ಮಾಡೋಣ. ಸೊ ಶಾಂತಿಯುತವಾಗಿ ಮಾಡೋಣ ಸರ್. ಹೌದು ಸರ್, ಹೌದು ಸರ್. ಅದೇ ಸರ್, ಇವಾಗ ನಮ್ಮ ಆಪರೇಷನ್ ಸಿಂಧೂರ. ಸೊ ಅದನ್ನೇ ನಾವು ಕಾನ್ಸೆಪ್ಟ್ ತಗೊಂಡು ಅದನ್ನೇ ನಾವು ಮಾಡಿದ್ದೀವಿ ಸರ್. ಎಸ್, ದೇಶದ ಹೆಮ್ಮೆ ವಿಚಾರ ಸರ್. 52 ವರ್ಷ ಆಗಿದೆ ಸರ್. ಈ ವರ್ಷ ಹೌದೌದು. ನಮಗೆ ಈಗ ಹೇಗೆ ಬಂತು ಅಂದರೆ ಅದೊಂದು ಸ್ಫೂರ್ತಿ ಆಯಿತು. ಮೊನ್ನೆ ಪಾಕಿಸ್ತಾನ ಇದು ಪುಲ್ವಾಮಲ್ಲಿ ಆಗಿರೋದ್ರಿಂದ ಅದರಿಂದ ನಮ್ಮ ಹುಡುಗರು ನಮ್ಮ ಟ್ರೂಪಲ್ಲೆಲ್ಲ ಈ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಜನರಿಗೆ ಒಂದು ಸಂದೇಶ, ಒಳ್ಳೆಯ ಸಂದೇಶ ಹೋಗಲಿ ಅಂತ ಮಾಡಿರೋದು. ಗಣೇಶ ನಾವು ಪ್ರತಿ ವರ್ಷ ಇದೇ ಗಣೇಶ ಹಬ್ಬ ಮೊದಲನೇ ದಿನದಿಂದ ಐದು ದಿನಗಳು ಸಹ ಅನ್ನದಾನ ಇರುತ್ತೆ. ಬೆಳಗ್ಗೆ ಸಂಜೆ ಪೂಜೆ ಇರುತ್ತೆ. ಮತ್ತು ಸಾಮೂಹಿಕ ಮೆರವಣಿಗೆಗೆ ನಾವು ಹೆಚ್ಚು ಆಸಕ್ತಿ ತೋರಿಸ್ತೀವಿ. ಸಾಮೂಹಿಕ ಮೆರವಣಿಗೆ ಭಾಳ ಗ್ರ್ಯಾಂಡಾಗಿರುತ್ತೆ. ಸುಮಾರು 100-150 ಸೇರುತ್ತೆ ಸರ್. ಎಲ್ಲ ನಾಗವಾರದಿಂದ ಎಲ್ಲ ಸುತ್ತಮುತ್ತ ಪಕ್ಕ ಇದರಲ್ಲೇ ಎಲ್ಲ ಬಂದು ಇಲ್ಲೇ ಬಂದು ಸೇರುತ್ತೆ. ಇದೇ ರೋಡಲ್ಲೇ ಮೆರವಣಿಗೆ ಹೋಗುತ್ತೆ ಸಾಮೂಹಿಕ ವಿಸರ್ಜನೆ. ಆಲ್ಸೂರಕ್ಕೆ ಹೌದು. ಸಾರ್ವಜನಿಕರೆಲ್ಲರಿಗೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕನ್ನಡಾಭಿಮಾನಿಗಳ ಸಂಘದ ವತಿಯಿಂದ ವೆಂಕಟೇಶ್ಪುರದಲ್ಲಿ ನಾವು ಪ್ರತಿ ವರ್ಷ ನಮ್ಮ ಹಿರಿಯರು ಮಾಡ್ತಾಯಿದ್ರು. ಆಮೇಲೆ ನಾವು ಮಾಡ್ತಾಯಿದ್ವಿ. ಈಗ ನಮ್ಮ ತಮ್ಮಂದರು, ನಮ್ಮ ಇವರು ಅಣ್ಣ ತಮ್ಮಂದರು ಎಲ್ಲ ಸೇರಿ ಮಾಡ್ತಾಯಿದ್ವಿ. ಭಾಳ ವಿಜೃಂಭಣೆಯಿಂದ ಎಲ್ಲ ಒಟ್ಟುಗೂಡಿ ಯಾವುದೇ ಭಿನ್ನಮತ, ಯಾವುದೋ ಜಾತಿ ಧರ್ಮಗಳು ಇಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿ ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಅದರಿಂದ ಎಲ್ಲರಿಗೂ ಶುಭಾಶಯಗಳು ಅಂತ ತಿಳಿಸ್ಕೊಂಡು ಈ ಸಾಮೂಹಿಕ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರನ್ನೂ ಕೇಳ್ಕೊಳ್ತೀವಿ.